ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸೂಪರ್ ಕಣ, ಸಖತ್ತಾಗಿ ಆಡ್ದೆ ಬಿಡು. ನಿನ್ನ ಏನ್ ಬೈರಾಗಿ, ಇಲ್ಲೇನಾಯ್ತು ಅಂತ ಕಣ್ಣಾರೆ ನೋಡಿದ್ಯಲ್ಲ. ಆ ಕಾವಿನ ತೆಗೆದು ನನ್ನ ಹತ್ರ ಕೆಲ್ಸ ಮಾಡು. ಕನಿಷ್ಠ ರುಚಿಯಾಗಿರೋ ಊಟನಾದ್ರೂ ಮಾಡ್ಬೋದು. ಏನಂದೆ? ನಿನ್ ಪಕ್ಕದಲ್ಲಿ ದೇವತೆ ಇದ್ದಾಳೆ ಎಂದೆ. ನೀನು ದೇವದೂತ ಅಂತಂದೆ. ನಡೆಯೋದೆಲ್ಲ ಹೇಳ್ತೀನಿ ಅಂತಂದೆ. ಆದ್ರೆ ನಿನ್ ದೇವತೆ ಸೋತ್ ಹೋಗ್ತಾಳೆ ಅಂತ ನಿನಗ್ ಗೊತ್ತಾಗ್ಲಿಲ್ವಾ? ನಿನ್ ದೇವತೆ ಎಲ್ಲಿದ್ದಾಳೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನನ್ ಧೈರ್ಯ, ನನ್ ಶಕ್ತಿ, ನನ್ ಗೆಲುವು, ನನ್ ಭೋಜ ಮಾತ್ರ. ತುಂಬಾ ಥ್ಯಾಂಕ್ಸ್ ಭೋಜ. ಏನ್ ಮಾತಾಡ್ತಿದ್ಯಾ? ಅರ್ಥ ಆಯ್ತಾಯ್ತಾ? ನಮ್ಮಲ್ಲಿ ಥ್ಯಾಂಕ್ಸ್ ಅಲ್ಲ. ಯಾಕೆ ಸಾರು? ನಿಮ್ಮನ್ ಕೊಲ್ಲಕ್ ನೋಡಿದ್ನಲ್ಲ, ಈ ಬಾಲುಕಿನ ಮೇಲೆ 4 ಬಾರ್ಸಿ ನನಗ್ ಖುಷಿ ಆಗುತ್ತವ. ನನಗ್ ಬಾರ್ಸೋದಲ್ಲ, ಗುಡಿ ಬಾಗ್ಲು ತೆಗಿದೆ ಇದ್ರೆ ದ್ಯಾವತೆ ನಿಮಗ್ ಬಾರಿಸ್ತಾಳೆ. ದೇವತೆನ ದೆವ್ವನ? ಹೋಗ. ಯಾರ್ ಕರ್ಮಕ್ ಯಾರ್ ಜವಾಬ್ದಾರಿ? ನಿಮ್ ಕರ್ಮ ನಿಮ್ದು. ಬರ್ರ. ಅವ್ರು ಹೇಳೋ ಮಾತೆಲ್ಲ ನಿಜ ಆಗುತ್ತೆ ಸಾರು. ಯಾವ್ದಕ್ಕೂ ನೀವು ಈ ತಾಯ್ತ ಕಟ್ಕೊಂಡ್ರೆ ಒಳ್ಳೇದು. ಈ ತಾಯ್ತ ಕಟ್ಕೊಂಡ್ರೆ ಏನಾಗುತ್ತೋ? ನಿಮಗ್ ಒಳ್ಳೇದಾಗತ್ತೆ. ಭೋಜ, ಲೈಫಲ್ಲೇ ಮರೆಯಕ್ ಆಗದೆ ಇರುವಂತಹ ಗೆಲುವು ಕೊಟ್ಟಿದ್ಯಾ. ಏನ್ ಬೇಕು ಕೇಳು. ನೀವಾಗ ಅವಸರ ಮಾಡಿ ವರ ಕೊಡ್ಬೇಡಿ. ಅವ್ನ್ ಕೇಳ್ಬಾರ್ದು, ಕೇಳಿದ್ರೆ ಕಷ್ಟ. ನೀನೇನ್ ಕೇಳಿದ್ರು ಕೊಡ್ತೀನಿ ಕಣೋ ಭೋಜ. ಅದೆಷ್ಟ್ ಕಷ್ಟ ಆದ್ರೂ ಸರಿನೇ. ನಾನ್ ನಿಮಗ್ ಕಷ್ಟ ಕೊಡ್ತೀನ ಸಾರು? ನಾನ್ ಯಾವತ್ತೂ ಕೇಳ್ಕೊಳ್ಳೋದು ನಿಮ್ ಆನಂದನ್ ಮಾತ್ರ. ನೀವ್ ಯಾವಾಗ್ಲೂ ಹಿಂಗೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ಮೀರಿದ್ ಯಾವ ಕೋರಿಕೆನೂ ಇಲ್ಲ ಸರ್ ನಂದು. ನನ್ನ ಆನಂದದ ಬಗ್ಗೆ ಅಲ್ವೋ, ನಿನಗೇನ್ ಬೇಕು ಕೇಳು. ನನಗ್ ಬೇಕಾಗಿರೋದು ಅದೇ ಸಾರು. ನಿಮಗ್ ಒಳ್ಳೇದಾಗ್ಬೇಕು, ನೀವು ಚೆನ್ನಾಗಿರ್ಬೇಕು. ಏನೋ ನಿನಗ್ ನಿಜವಾಗ್ಲೂ ಅಷ್ಟೊಂದ್ ಸ್ವಾಮಿ ಭಕ್ತಿ ಇದ್ಯಾ, ಇಲ್ಲ ನಾಟಕ ಮಾಡ್ತಿದ್ಯಾ? ಮಾವ ಏನಾದ್ರೂ ಕೇಳ್ಕೊ ಅಂದಾಗ ನೀನ್ ಸ್ವಪ್ನನ್ ಮದ್ವೆ ಮಾಡ್ಕೊ ಅಂತ ಹೇಳ್ಬೋದಿತ್ತಲ್ವಾ? ನನ್ ಮದ್ವೆ ಮಾಡ್ಕೊಂಡಿದ್ರೆ ಮಾವ ಹ್ಯಾಪಿ ಆಗಿರ್ತಿದ್ದ. ಅಂತದೆಲ್ಲ ಅವ್ನು ಯಾಕೆ ಕೇಳ್ತಾನೆ ಹೇಳಿ? ಸಾರ್ಗೆ ತಾಯ್ತಾ ಕಟ್ತೀನಿ ಅಂತ ಹೇಳಿ ಅವನೇ ಕಟ್ಟಿಸ್ಕೊಂಡ. ಅಂತ ದೊಡ್ಡ ಜಾದುಗಾರ. ನಂಗ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಂಗ್ ಚೀಟ್ ಮಾಡ್ದೆ ಅಲ್ವಾ? ನಿನ್ನ ಸುಮ್ನೆ ಬಿಡಲ್ಲ. ಸುಮ್ನೆ ಅವನನ್ ಬೈಬೇಡ್ವೆ. ಜಯ ತಾಯ್ತ ಕಟ್ಟಿದ್ರೆ ಇವನೇನ್ ಮಾಡ್ತಾನೆ? ಹೇಯ್, ಸಾರ್ ನಿನ್ ಕುತ್ತಿಗೆಗೆ ತಾಯ್ತ ಕಟ್ಟಿದ್ಕೆ ನಿನಗೆ ಒಳ್ಳೇದಾಗತ್ತೆ ಅನ್ಕೋಬೇಡ. ಗೇಮ್ ಅಲ್ಲಿ ಸೋತ್ ಬಿಡು ಅಂದ್ರೆ ಗೆಲ್ಸಿದ್ಯಲ್ಲ, ಇನ್ ಮುಂದೆ ನಿನಗೆಲ್ಲ ಅಶುಭನೇ. ನನಗ್ ಯಾಕೋ ನೀನ್ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ನನ್ ಮಾಮ್ ವಯಸ್ಸು ಅಂತಾನೋ ಅಥವಾ ಎಲ್ಲ ಮರ್ತೋಗಿದ್ ನನ್ನ ನೋಡ್ಕೊಂಡಿದ್ದಕ್ಕೋ ಗೊತ್ತಿಲ್ಲ. ಇವತ್ತು ನಿನ್ಗೆ ಒಂದು ಬಂಪರ್ ಆಫರ್ ಕೊಡ್ಬೇಕು ಅನಿಸ್ತಿದೆ. ನಿನಗಷ್ಟು ಕರುಣೆ ಇದ್ದಿದ್ರೆ ನೀನ್ ಹೀಗ್ ಮಾಡ್ತಾ ಇರ್ಲಿಲ್ಲ. ಮತ್ತೆ ನೀನು ನಿನ್ ಮಗಳು ಸೇರಿ ನನಗ್ ಮಾಡಿದ್ದೇನೆ.
ನನ್ನ ಮಗಳು ಯಾವತ್ತೂ ಯಾರಿಗೂ ಮೋಸ ಮಾಡ್ದವಳಲ್ಲ. ಅವಳು ಏನ್ ಮಾಡಿದ್ಲು ಅಂತ ಈಗ್ಲೇ ನೋಡ್ಬೋದು. ಅವಳ ಬಾಯಿಂದಾನೇ ಹೇಳಿಸ್ತೀನಿ. ಗಂಗಾ ಇಲ್ಲಿಗೆ ಬರ್ತಿದ್ದಾಳ? ಅಷ್ಟು ಎಕ್ಸೈಟ್ ಆಗ್ಬೇಡ. ಅವಳನ್ನ ನೀನ್ ನೋಡ್ಬೋದೇ ಹೊರತು ನಿನ್ನ ಅವಳು ನೋಡಕ್ಕಾಗಲ್ಲ. ನಾನ್ ನಿನಗ್ ಕೊಡೋ ಬಂಪರ್ ಆಫರ್ ಇದೆ. ಬೇಡ ಅಂದ್ರು ಸರ್ ಬಲವಂತವಾಗಿ ಕಟ್ಟಿದ್ರು ಮೇಡಮ್. ಇವತ್ತು ತಾಯ್ತಾ ನಾಳೆ ತಾಳಿ. ಏನೇ ನಮ್ಮನ್ನ ಸೇರಿಸ್ತಿದ್ಯಾ ಇಲ್ಲ ನೀನೇ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ನಮ್ಮ ಅಮ್ಮನ್ ಪ್ರಾಣ ನಿಮ್ ಹತ್ರ ಇದೆ ಮೇಡಮ್. ನಾನ್ ತಪ್ಪು ಯಾಕೆ ಮಾಡ್ತೀನಿ? ಓಹೋ, ನಿಮ್ಮಮ್ಮ ನನ್ನ ಹತ್ರ ಇಲ್ದಿದ್ರೆ ತಪ್ಪು ಮಾಡ್ತಿದ್ದೆ ಅಂತಾಯ್ತು. ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಏಯ್, ಹುಚ್ಚುಚ್ಚಾಗಿ ನಾಟಕ ಮಾಡಿದ್ರೆ ನಿನ್ನ ಕೊಂದು ಬಿಡ್ತೇನೆ. ಹೌದು, ಮೊನ್ನೆ ನಿಮ್ಮಮ್ಮನ್ನ ನೋಡ್ಬೇಕು ಅಂದ್ಯಲ್ಲ, ಅವಳು ಇಲ್ಲೇ ಇದ್ದಾಳೆ. ನೋಡ್ತೀಯಾ? ಎಲ್ಲಿ ಮೇಡಮ್? ಎಲ್ಲಿ ನಮ್ಮಮ್ಮ? ಅಮ್ಮ, 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 ಅಮ್ಮ. ಮೇಡಮ್, ಅಮ್ಮ ಇಲ್ಲೇ ಅವಳು ನಿನ್ನ ನೋಡ್ತಾ ಇದ್ದಾಳೆ. ಆದ್ರೆ ನೀನೇ ಅವಳನ್ನ ನೋಡ್ತಿಲ್ಲ. ಅಮ್ಮ, ಎಲ್ಲಿದ್ಯಮ್ಮ? ಅಮ್ಮ, ನನ್ ಮಾತ್ ಕೇಳ್ತಿದ್ಯಾ ಅಮ್ಮ? ಅಮ್ಮ, ಅಮ್ಮ, ಪ್ಲೀಸ್ ಮೇಡಮ್, ನಮ್ಮಮ್ಮನ್ ತೋರಿಸ್ಬಿಡಿ. ಯಾಕೆ? ನಿಮ್ಮಮ್ಮ ನಿನ್ನ ನೋಡಿದ್ರೆ ಸಾಕಾಗತ್ತಲ್ಲ. ನೀನ್ ಎಲ್ಲಿದ್ಯಾ ನನಗ್ ಕಾಣ್ತಾ ಇಲ್ಲ. ಆದ್ರೆ ನಿನ್ನ ನೋಡ್ತಿದ್ಯಾ ಅಂತ ಮೇಡಮ್ ಹೇಳ್ತಿದ್ದಾರೆ. ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ ಬಗ್ಗೆನೆ ನನ್ ನೋವೆಲ್ಲ. ನನ್ನಿಂದನೇ ನಿನ್ಗೆ ಈ ನೋವು. ನನ್ನ ಕ್ಷಮಿಸಮ್ಮ. ಆ ನಿತ್ಯ ಕಳ್ಸಿದಕ್ಕೆ ನಿನ್ ಹತ್ರ ಬಂದಿರೋ ಗೂಢಾಚಾರಿ ಅವನು. ನಿನ್ನ ಮತ್ತೆ ತನ್ನ ಕಡೆ ಸೆಳೆಯೋದಕ್ಕೆ ಆ ನಿತ್ಯ ಟ್ರೈನಿಂಗ್ ಕೊಟ್ಟು ಕಳ್ಸಿರೋ ರಾಯಭಾರಿ ಅವನು. ನಿಂಗೆ ಸೇವೆ ಮಾಡಿ ನಿನ್ ಮನ್ಸ್ ಗೆದ್ದು ತಾನ್ ಒಳ್ಳೆಯವನ್ ಅನ್ನಿಸ್ಕೊಂಡು ನಿನ್ ನಂಬಿಕೆ ಸಂಪಾದಿಸಿ ನಿನ್ನ ನಿತ್ಯನ ಒಂದ್ ಮಾಡೋದಕ್ ಬಂದಿರೋ ಮಾಯಗಾರ ಆ ಭೋಜ. ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋರ್ನ ಅದ್ ಎಷ್ಟ್ ಚೆನ್ನಾಗಿ ನೋಡ್ಕೋತಿರೋ ಏನೋ ಅಲ್ವಾ? ದೂರ ಆಗೋದು ಅಂದ್ರೆ ತಾತ್ಕಾಲಿಕವಾಗಿ ದೂರ ಆಗೋದು ಅಷ್ಟೇ. ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಮತ್ತೆ ಬಂದ್ಬಿಡ್ತಾರೆ. ಪ್ರೀತಿನ ಹುಡುಗಿನ ಪಡ್ಕೊಳ್ಳಿಲ್ಲ ಅಂತಂದ್ರೆ ಕೈಲಾಗ್ದಿರೋನು ಅಂತ ಹೇಳ್ತಾನೆ ಸಾರು. ಅಮ್ಮ ಭೋಜೇಗೌಡ, ನೀನ್ ಬಂದಿದ್ರಿಂದ ಇಂಥ ಪ್ಲಾನ್ ಇದೆಯಾ? ಮೊದ್ಲಿಂದನೂ ನಾನು ಅನ್ಕೋತೇನೆ ಇದ್ದೆ ಕಣೋ ನೀನು ದೊಡ್ಡ ಜಾದೂಗಾರ ಅಂತ. ಸಾರ್, ನಿಮ್ಮ ಹತ್ರನೂ ಹೇಳಿದ್ದೆ ಅವನು ಸೈಲೆಂಟ್ ಕಿಲ್ಲರು ಅಂತ. ನೀವ್ ಕೇಳಿದ್ರ?
ಈಗ ನೋಡಿದ್ರ ಅವನೆಂತ ಮೋಸಗಾರ ಅಂತ. ನಿಲ್ಸು ರಾಣಿ. ಭೋಜೇಗೌಡ ಎಲ್ಲಿ? ಆದ್ರೆ ದೈವಿಚ್ಛೆ ಹೇಗಿದೆಯೋ ನಿಮಗೆ ಎಲ್ಲ ಗೊತ್ತು. ನೋಡ್ತಿದ್ದ ಹಾಗೆ ನಂದು ನಾಟಕ ಅಂತ ಕಂಡು ಹಿಡಿದ್ರಿ ಅಂದ್ರೆ ನನ್ ಮುಂದಿರೋ ದೇವ್ರು ನೀವು. ನೀವೇ ಸಹಾಯ ಮಾಡ್ಬೇಕು ಸ್ವಾಮಿ, ಆಶೀರ್ವಾದ ಮಾಡಿ. ನಿನಗೆ ಏನಂತ ಆಶೀರ್ವಾದ ಮಾಡ್ಲಿ ತಾಯಿ? ಶತಮಾನಂ ಭವತಿ ಅಂತ ಹರ್ಸೋಣ ಅಂದ್ರೆ ಶಾಪಗ್ರಸ್ತನ್ನ ಮದುವೆ ಆಗ್ತಿದೀಯ. ಆನಂದವಾಗಿರು ಅನ್ನೋಣ ಅನ್ಕೊಂಡ್ರೆ ಅನಿಷ್ಟದ ಹಿಂದೆ ಓಡ್ತಾ ಇದೀಯ. ಬೇಡಿ ವನವಾಸಕ್ಕೆ ಹಿಂದೆ ಹೋದ ಸೀತೆನ ರಾಮ ಕಾಪಾಡ್ಕೊಂಡ. ಕಷ್ಟದ ಹಿಂದೆ ಹೋಗ್ತಿರೋ ನಿನ್ನನ್ನ ಯಾವ ದೇವ್ರು ಕಾಪಾಡ್ತಾನೆ? ಏನ್ ಯೋಚನೆ ಮಾಡ್ತಿದ್ದೀರಾ ಸ್ವಾಮಿ? ಹೇಳಮ್ಮ. ಅಮ್ಮವ್ರನ್ನ ನಂಬು. ಅದಕ್ಕಿಂತ ಹೆಚ್ಚು ಏನೂ ಹೇಳಲ್ಲ. ಹೋಗ್ಬಾ. ನಾನು ಭೋಜೇಗೌಡ ಸರ್. ನೀನ್ ಯಾರ್ ಕಡೆಯವನು? ಯಾರ್ ನಿನ್ನ ಇಲ್ಲಿ ಕಳ್ಸಿದ್ರು ಹೇಳು. ನಂಗೆ ಯಾರು ಇಲ್ಲ ಸರ್. ಇಲ್ಲ ಅಡ್ಗೆ ಕೆಲ್ಸ ಇದೆ ಅಂತ ಗೊತ್ತಾಯ್ತು, ನಾನೇ ಬಂದೆ. ಅಡ್ಗೆ ಕೆಲ್ಸಕ್ ಬಂದ್ಯಾ ಅಥವಾ ನನ್ ಮಾವನ್ನ ಬಲೆಗ್ ಹಾಕೊಂಡು ಆ ನಿತ್ಯನ್ ಕೈ ಕೊಡೋದಕ್ ಬಂದ್ಯಾ? ಹೇಳೋ, ನೀನ್ ನಿತ್ಯನ್ ಕಡೆಯವನಲ್ವಾ? ನಿತ್ಯ ಕಳ್ಸಿದ್ದಕ್ಕೆ ಇಲ್ಲಿ ಬಂದಿದ್ಯಾ ಅಲ್ವಾ? ನಿನ್ ಮೌನ ನನಗ್ ಉತ್ತರ ಅಲ್ಲ. ಆ ನಿತ್ಯನ ನಾನು ಎಷ್ಟು ದ್ವೇಷಿಸ್ತೀನೋ ನಿನಗ್ ಗೊತ್ತು. ಅಂತ ಅದ್ರಲ್ಲಿ ಅವಳ ಹತ್ರ ನೀನ್ ಹೋಗಿದ್ದೆ ಅಂತ, ಅವಳ ಹತ್ರ ಮಾತಾಡ್ದೆ ಅಂತ ಇವ್ರು ಹೇಳ್ತಿದ್ದಾರೆ. ಅದು ನಿಜನೋ ಸುಳ್ಳೋ ಹೇಳು. ಹಾಗೆ ಕಣ್ ಬಿಟ್ಕೊಂಡು ನಿಂತ್ಕೊಂಡ್ರೇನು? ನಿಜನೋ ಸುಳ್ಳೋ ಬಾಯ್ ಬಿಟ್ಟು ಹೇಳು. ನಾನ್ ನಿನ್ನ ನಂಬಿದಿನೋ? ನೀನ್ ನಮ್ಮ ಹುಡ್ಗ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಪೇಷನ್ಸ್ ಇಂದ ಕೇಳ್ತಿದ್ದೀನಿ. ಇವ್ರು ಹೇಳ್ತಿರೋ ಆರೋಪನ ಸುಳ್ಳು ಅಂತ ಹೇಳು. ನಿಜನೇ ಸಾರು. ಅವ್ರು ಹೇಳಿದ್ ಯಾವುದು ಸುಳ್ಳಲ್ಲ. ನಾನು ಅವ್ರ ಹತ್ರನೇ ಹೋಗಿದ್ದೆ. ಅವ್ರ ಹತ್ರ ಮಾತಾಡಿದ್ದು ನಿಜ. ನೋಡಿದ್ರ ಸರ್, ನೀವು ಕೇಳಿದ್ಮೇಲೆ ನಿಜ ಹೇಗೆ ಒಪ್ಕೊಂಡ? ನಡಿಯೋ, ಇನ್ನೊಂದು ಕ್ಷಣ ಈ ಮನೇಲಿ ಇದ್ರೆ ಕೊಂದು ಬಿಡ್ತೀನಿ. ಗೆಟ್ ಔಟ್. ಸುಮ್ಕಿರಿ ಮಾಸ್ಟರ್. ಕಿರಿಸ್ತೀಯೇನೋ? ತಪ್ಪು ಮಾಡಿದ್ರೆ ಸುಮ್ಕಿರ್ಬೇಕು. ನಿಜ ಹೇಳಕ್ ಭಯ ಯಾಕಾಗ್ಬೇಕು? ಯಾವುದು ನಿಜ? ಹಾ ಸಾರು, ನಾನು ಈ ಮನೇಲಿ ಕೆಲಸ ಮಾಡ್ತೀನಿ ಅನ್ನೋದು ಅವ್ರಿಗೆ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಅರ್ಜೆಂಟಾಗಿ ಬಾ ಅಂತ ಸುದ್ದಿ ಕಳ್ಸಿದ್ರು. ಎಷ್ಟೇ ಆದ್ರೂ ನೀ ಮಾಚಿ ಲವರ್ ಅಲ್ವಾ? ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೋಗಿದ್ದೆ. ಏನ್ ಕತೆ ಹೇಳ್ತಿದ್ಯೇನೋ? ಕತೆ ನಾನ್ ಹೇಳೋದಲ್ಲ, ಅವ್ರೇ ಅವ್ರ ಪ್ರೇಮ ಕತೆ ಹೇಳಿದ್ರು. ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದ್ರು. ನೀನ್ ನನಗ್ ಬೇಡ, ದೂರ ಹೋಗು ಅಂತ ತಳ್ಳಿದ್ ರಾಕ್ಷಸಿ ಪ್ರೀತಿಸೋದೇನೋ? ಹೌದಮ್ಮ, ರಾಕ್ಷಸಿನೇ. ಅವ್ರಿಗೇನ್ ಯೋಗ್ಯತೆ ಇದೆ ಅಂತ ನಮ್ ಸಾರನ್ ಪ್ರೀತಿಸ್ತಾ ಇದಾರೆ. ಎಂತ ದಡ್ಡಿ ಅಂತಂದ್ರೆ ಸಾರ್ನ ನೋಡೋಕೆ ಮುಂಚೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಪ್ರೀತಿನೇ ಇಲ್ಲ. ಇದ್ದಿದ್ರೆ ಹೀಗೆ ಸಾರ್ನ ಕಾಡಲ್ಲಿ ಅಲಿಸ್ತಾ ಇದ್ರಾ? ಕನಿಕರನೇ ಇಲ್ದೆ ಕಾಡಲ್ಲಿ ಗೆಡ್ಡೆ ಗೆಣಸು ತಿನ್ನಿಸ್ತಾ ಇದ್ರಾ? ಸ್ವಲ್ಪ ನಾಚಿಕೆನೇ ಇಲ್ಲ.
ನೀವ್ ಕರ್ದಾಗ್ಲಿಲ್ಲ ನಿಮ್ ಮನೆಗ್ ಬಂದು. ನೀವ್ ಅವ್ರ ಮನೆಗ್ ಹೋದಾಗ ಹಗ್ಗು ಮುತ್ತು ಎಲ್ಲ ಕೊಡು ಅಂತವ್ರು. ಇದೆಲ್ಲ ಬಿಡಿ ಸಾರು. ಅಷ್ಟು ದುಡ್ಡು ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಫಂಕ್ಷನ್ ಮಾಡ್ಸಿದ್ರೆ ಎಲ್ಲಾರ ಮುಂದೆ ನಿಮಗೆ ಅನ್ಬಾರ್ದನ್ನೆಲ್ಲ ಅಂದ್ಬಿಟ್ಟಿದ್ರು. ಆಮೇಲೆ ನೀವು ಪ್ರೀತಿಸ್ತೀರಾ ಅಂತ ಹಿಂದೆ ಹೋದ್ರೆ ಬೇರೆ ಹುಡುಗಿ ಹತ್ರ ಹೊಡ್ಸೋದ? ಛೀ, ಎಷ್ಟು ಪೊಗಳ್ಬೇಡ ಅವಳಿಗೆ. ನಿಮ್ಮನ್ನ ದೊಡ್ಡ ಕುಡ್ಕನೆ ಮಾಡ್ಬಿಟ್ಲು. ಛೀ. ಏನಿದು? ಯಾಕೆ ಹೀಗೆ ಅಲ್ಲಾಡ್ತಾ ಇದೆ? ಏನೋ ತೊಂದರೆ ಆಗೋ ಸೂಚನೆ ಇರಬೇಕು. ಹೋಗಿ ಬೈರಾಗಿನ ಕೇಳೋಣ ಬನ್ನಿ. ಸ್ವಾಮಿ, ಏನಿದು ವಿಚಿತ್ರ? ಗಾಳಿ ಬೀಸ್ತಾ ಇಲ್ಲ, ಬೇರೆ ಯಾವ ಮರ ಅಲ್ಲಾಡ್ತಾ ಇಲ್ಲ. ಆ ಒಂದು ಬೇವಿನ ಮರ ಮಾತ್ರ ಯಾಕೆ ಹಾಗಾಗ್ತಾ ಇದೆ? ಅದು ಕಂಪನ ಅಲ್ಲ, ಅಮ್ಮನವರ ಆಗಮನ. ಅಮ್ಮನವರು ಈ ಊರಿನ ಯಾವುದೋ ಮನೆಗೆ ಕಾಲಿಡ್ತಿದ್ದಾರೆ. ಸಿದ್ಧ, ಅರಿಶಿನ ಭೋಜ. ಅಯ್ಯೋ, ಅಮ್ಮ ಬಂದಾಗಿದೆ. ಈಗ್ಲೇ ಐನೋರ್ಗೆ ವಿಷಯ ಹೇಳ್ಬೇಕು. ಐನೋರೇ, ಚೆನ್ನಾಗಿರೋ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ ನೀವು. ನಾನೇನ್ ಮಾಡ್ದೆ ನಾಣಿ? ಏನ್ ಮಾಡಿದ್ರ ಅಂತ ಗುರ್ಕೆ ಹೊಡಿತಿದ್ರಿ. ಇಲ್ಲ ನಾಣಿ, ನಂಗೆ ಯಾರು ಮತ್ವರ್ಸಿ ಹೊತ್ಕೊಂಡ್ ಹೋದ್ರು. ನಿಮ್ಮನ್ನ ಒತ್ಕೊಂಡೋಗಿದ್ರ? ಮೇಡಮ್, ಏನಾರು ಅಂದ್ರೆ ನನ್ನೇ ಬೈತೀರ. ನಿಮ್ಮನ್ನ ಮನುಷ್ಯರಾದ್ರೆ ಯಾರಾದ್ರೂ ಒತ್ಕೊಂಡೋಗಕ್ಕಾಗತ್ತ? ನಾಣಿ, ಅಂದ್ರೆ ನನ್ನ ಉದ್ದೇಶ ನಿಮ್ಮನ್ನ ಒತ್ಕೊಂಡು ಹೋಗೋ ಸಾಹಸ ಯಾರು ಮಾಡ್ತಾರೆ ಅಂತ. ನನ್ ಕೂಡ ಎತ್ಕೊಂಡ್ ಹೋಗಿದ್ರು ನಾಣಿ. ಯಾಕೆ ಎತ್ಕೊಂಡ್ ಹೋದ್ರು, ಯಾಕೆ ಕರ್ಕೊಂಡ್ ಬಂದ್ರು, ಏನೂ ಅರ್ಥ ಆಗ್ತಿಲ್ಲ ನಾಣಿ. ಅರ್ಥ ಆಗೋದಕ್ಕೆ ನೀವು ಮಾಡಿ. ಸರ್, ಏನಾಯ್ತು ಮೀನಾಕ್ಷಿ? ಅದು ಭೋಜಾಗೆ ಭೋಜನ್ ಮೇಲೆ ಅಮ್ಮನವ್ರು ಬಂದಿದ್ದಾರೆ. ಪ್ರಜ್ಞೆನೇ ಇಲ್ದೆ ಮಲಗಿದಾನೆ. ಬಂದ್ ನೋಡಿ ಸರ್, ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್. ಬನ್ನಿ. ನಡಿ. ಅವನ್ ಮೇಲೆ ಅಮ್ಮ ಬರೋದು ಅಂದ್ರೆ ಏನ್ ಮಮ್ಮಿ? ಅಮ್ಮ ಬರೋದು ಅಂದ್ರೆ ಅರ್ಥ ಏನು? ಅಮ್ಮ ಅವರು ಅಂದ್ರೆ ಅದೇ ಕಣೆ, ಚಿಕನ್ ಪಾಕ್ಸ್. ನಡಿ ನೋಡೋಣ. ನೋಡಿ ಸರ್, ಹೇಗ್ ಮಲ್ಗಿದಾನೆ. ಹೌದು, ಅಮ್ಮನೇ ಆಗಿರೋದು.
ಬನ್ನಿ ಸರ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಾ ಹಾ ಅವನಿಗೆ ಏನ್ ಮಾಡ್ಬೇಕು ನಮಗ್ ಗೊತ್ತು. ನೀನ್ ಒಳಗಡೆ ಹೋಗು. ಆ, ಆ, ನಾಣಿ, ನೈಟ್ ಪ್ಲಾನ್ ಫೇಲ್ ಆದ್ರೂ ಬೆಳಗ್ಗೆನೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಇವನಿಗೆ ಅಮ್ಮ ಆಗಿದೆ ಅನ್ನೋ ನೆಪದಲ್ಲಿ ಮನೆಯಿಂದ ಹೊರಗೆ ಹಾಕೋಣ. ಸೂಪರ್ ಐಡಿಯಾ ಮಮ್ಮಿ. ಇವನ್ನ ಹೊರಗೆ ಹಾಕೋಕೆ ಇದೇ ಒಳ್ಳೆ ಚಾನ್ಸ್. ನಾಣಿ, ಇವನ್ನ ಕರ್ಕೊಂಡು ಹೋಗಿ ಊರು ಹೊರಗಡೆ ಹಾಕ್ಬಾ. ಅಯ್ಯೋ ತಪ್ಪು ಮೇಡಮ್, ಇವನ್ ಮೈ ಮೇಲೆ ಅಮ್ಮ ಬಂದಿದ್ದಾಳೆ. ಅವನ್ ಬಾಡಿಲಿರೋದು ರೋಗ, ದೇವ್ರೋ ದೆವ್ವಾನೋ ಅಲ್ಲ. ಆ ರೋಗ ಎಲ್ರಿಗೂ ಹರಡಿದ್ರೆ ಅಪಾಯ. ಎತ್ಕೊಂಡು ಹೋಗು. ಇವನ್ ಎಂತವನಾದ್ರೂ ಆಗಿರ್ಬೋದು, ಆದ್ರೆ ಈ ಪರಿಸ್ಥಿತಿಲಿ ಕಳಿಸಬಾರ್ದು ಮೇಡಮ್. ಅಮ್ಮ ಅವ್ರ ಮೈ ಮೇಲೆ ಬಂದಾಗ ಬಾಗ್ಲು ದಾಟಿದ್ರು ಊರ್ ದಾಟಿದ್ರು ಅನಿಷ್ಟ. ಇವನೇ ನಮಗ್ ದೊಡ್ಡ ದರಿದ್ರ. ಮತ್ತೆ ಇವನಿಂದ ಹೊಸದಾಗ್ ಬರೋ ಅನಿಷ್ಟ ನಷ್ಟ ಏನೂ ಇಲ್ಲ. ನಿನ್ನಿಂದ ಆಗದೆ ಇದ್ರೆ ಹೇಳು. ನನ್ಗಾಗಲ್ಲ ಮೇಡಮ್, ನನ್ ಕೈಯಿಂದ ಈ ಪಾಪನ ನಾನ್ ಮಾಡಲ್ಲ. ಅಂಟು ರೋಗ ಅಂತ ಜೈ ಮನೆಯವರು ಓಡ್ಸಿದ್ದಾರೆ. ದಿಕ್ಕು ದೆಸೆ ಇಲ್ದೆ ರಸ್ತೆ ಪಕ್ಕ ಬಿದ್ದಿದ್ಲು. ಸಾಯೋಳ್ ಜೊತೆ ನನಗೇನ್ ಕೆಲ್ಸ ಅಂತ ಅವಳನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ನೀನು ಮನುಷ್ಯನೇನಾ ಹೆಣ್ಣೇನಾ? ಗಂಗಾನ ಅಲ್ಲೇ ಬಿಟ್ಟು ಬರೋದಕ್ಕೆ ನಿನಗ್ ಮನ್ಸ್ ಹೇಗ್ ಬಂತು? ಇಷ್ಟಕ್ಕೂ ಅವಳು ಯಾರು ಅಂತ ಗೊತ್ತಾ ನಿನ್ಗೆ? ಯಾರೇ ಆ ಗಂಗಾ? ನನ್ ಜೊತೆ ಹುಟ್ಟವಳ? ನನ್ ರಕ್ತ ಹಂಚ್ಕೊಂಡು ಹುಡ್ದವಳ? ಯಾರವಳು? ಅದು ಅದೃಷ್ಟವಶಾತ್ ನನ್ನ ಹೋಲ್ಕೆ ಇಟ್ಕೊಂಡು ಹುಟ್ಟಿರೋ ಯಾರೋ ಒಬ್ಳು. ನನ್ ದಾಸಿ, ನನ್ ಮನೆ ಕೆಲ್ಸ ಮಾಡೋಳವಳು ಅಲ್ಲ. ನಿನ್ಗೋಸ್ಕರ ನಿನ್ ಹಾಗೆ ನಟಿಸ್ತಾ ಇರೋ ಅಮಾಯಕಿ ಅವಳು. ನಿನ್ನಿಂದಾಗಿ ಕಷ್ಟ ಪಡ್ತಾರೋ ದುರಾದೃಷ್ಟವಂತೆ. ನಿನ್ಗೋಸ್ಕರ ಅವಳು ಅಷ್ಟೆಲ್ಲ ಒತ್ತಾಡಿದ್ರು ನೀನ್ ಅವಳ ಮೇಲೆ ಕನಿಕರ ತೋರಿಸ್ಲಿಲ್ಲ. ನೀನು ರಾಕ್ಷಸಿ. ಬಾಯಿ ಮುಚ್ಚು, ಕೊಂದು ಬಿಡ್ತೀನಿ ನಿನ್ನ. ನನಗೋಸ್ಕರ ಅವಳೇನಾದ್ರೂ ಸುಮ್ನೆ ಕಷ್ಟ ಪಡ್ತಿದ್ದಾಳ? ದುಡ್ಡು ತಗೊಂಡಿಲ್ವಾ? ಅವಳು ನನಗ್ ಮಾಡಿರೋ ಮೋಸಕ್ಕೆ ಸರಿಯಾದ ಶಿಕ್ಷೆನೆ ಆಗಿದೆ. ಅವಳಲ್ಲಿ ಬದುಕಿದ್ರೆ ನೀನು ಬದುಕ್ತ್ಯಾ, ಅವಳು ಸತ್ರೆ ನೀನು ಸಾಯ್ಬೇಕು. ದೇವ್ರೆ, ಯಾವ ತಪ್ಪು ಮಾಡಿದಾಳೆ ಅಂತ ಗಂಗಾಗಿ ಇಂಥ ಶಿಕ್ಷೆ ಕೊಟ್ಟಿದ್ಯಾ? ಅವಳು ಹರಕೆ ಹೊತ್ಲು, ಚಡಿ ಏಟು ತಿಂದ್ಲು, ಕೆಂಡದ ಮೇಲೆ ನಡೆದ್ಲು. ಸಾರು, ನೀವ್ಯಾಕೆ ಬಂದ್ರಿ ಸಾರು? ನಿನ್ಗೋಸ್ಕರನೇ ಬಂದೆ. ನನಗೆ ಅಮ್ಮ ಬಂದ್ಬಿಟ್ಟಿದೆ ಸಾರು. ಆಗಿದ್ರೆ ಏನೋ, ನಿನ್ನ ಕರ್ಕೊಂಡು ಹೋಗ್ಬಾರ್ದಾ? ಅದು ಏನೋ, ನನಗ್ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ನನ್ ಕಾಲಿಗೆ ಮುಳ್ಚುಚ್ಚುವಾಗ ನಿನ್ ಕೈ ಅಡ್ಡ ಇಟ್ಟು ಬಚಾವ್ ಮಾಡಿದೆ. ನನ್ನೊಂದು ಕುಡಿಯೋದನ್ನ ಬಿಡಿಸಿ ನನ್ ತಪ್ಪು ಗೊತ್ತಾಗೋ ಹಾಗೆ ಮಾಡಿದೆ. ನನ್ ಗೆಲುವಿಗೆ ಕಾರಣ ಆದವ್ ನೀನು. ನನಗಿಷ್ಟು ಮಾಡಿರೋ ನಿನಗ್ ಕಷ್ಟ ಬಂದ್ರೆ ನಾನ್ ನೋಡ್ಕೊಳ್ಳಲ್ಲ ಅಂತೀನ? ನೀನು ನಮ್ಮವನು, ನಿನ್ ಜವಾಬ್ದಾರಿ ನಂದು ಅಂತ ನಾನು ಯಾವಾಗ್ಲೂ ಫಿಕ್ಸ್ ಆಗಿದ್ದೀನಿ. ಲೈಫ್ ಲಾಂಗ್ ನಿನ್ನನ್ನು ಬಿಟ್ಕೊಡಲ್ಲ. ನನ್ನನ್ನು ಬಿಟ್ಟು ನೀನಿದ್ರು, ನಿನ್ನನ್ನು ಬಿಟ್ಟು ನಾನಿರಲ್ಲ. ಬಾರೋ ಹೋಗೋಣ. ನಾನ್ ನಿನಗೆ ಸೇವೆ ಮಾಡ್ತೀನಿ, ನಿನ್ನನ್ನು ಹುಷಾರಾಗಿ ನೋಡ್ಕೋತೀನಿ. ಬಾ. ಮಮ್ಮಿ, ಏನೇ ಏನಾಯ್ತು? ಅಲ್ಲಿ ನೋಡು.
ನಿಂತ್ಕೋ ಜೈ. ಆ ದರಿದ್ರನ ಮತ್ತೆ ಯಾಕೆ ಮನೆಗೆ ಕರ್ಕೊಂಡ್ ಬಂದೆ? ಇವನ್ ದರಿದ್ರ ಅಲ್ಲ ಅತ್ತೆ, ನನ್ನ ಅದೃಷ್ಟ. ಅದೃಷ್ಟ ಅಲ್ಲ ಮಾವ, ಅವನ್ಗಾಗಿದ್ದು ಅಂಟ್ರೋಗ. ಯಾರು ಹೇಳಿದ್ದು? ಒಂದ್ ವೇಳೆ ಈ ರೋಗ ನಿನಗೆ ಬಂದಿದ್ರೆ ಅತ್ತೆ ನಿನ್ನ ಹೊರಗೆ ಬಿಟ್ಬಿಡ್ತಿದ್ಲಾ? ಅಂದ್ರೆ ಅವನು ಸ್ವಪ್ನ ಒಂದೇನಾ ಜೈ? ಅವಳಿಗಿಂತ ಹೆಚ್ಚು ಅತ್ತೆ. ನಮ್ಗಿಂತ ಆ ಕೆಲಸದವನೇ ಹೆಚ್ಚಾದ್ ನಮ್ಮವ ನಿಂಗೆ? ಇವನ್ ಬೆಲೆ ನಿಮ್ಗೇನ್ ಗೊತ್ತು? ನನಗ್ ಗೊತ್ತು. ನಿನ್ನವ್ರನ್ ಬೇಡ ಅಂತ ಬೀದಿ ಲೋಗೋನ ಹೊತ್ಕೊಂಡ್ ಬರ್ತಿದ್ಯಾ. ನೀನ್ ಹೇಗಿದ್ಯೋ ಅಂತ ನಿನಗೋಸ್ಕರ ಇಷ್ಟು ದೂರ ಬಂದ್ರೆ ನೀನ್ ನಮಗ್ ಕೊಡೋ ಮರ್ಯಾದೆ ಇದೇನಾ ಜೈ? ನಿಮ್ಮನ್ ಯಾರ್ ಬಾಂದಿದಿಲ್ಲಿಗೆ? ನಾನ್ ಕರ್ದ್ನಾ? ಅಲ್ಲಿ ಮನಶಾಂತಿ ಇಲ್ಲ ಅಂತ ಇಲ್ಲಿಗ್ ಬಂದೆ. ಇವನು ಇಲ್ಲಿಲ್ದಿದ್ರೆ ಇಲ್ಲೂ ಇರೋಕಾಗ್ದೆ ಎಲ್ಲೋ ಹೋಗಿರ್ತಿದ್ದೆ. ಕಷ್ಟ ಬಂದಾಗ ನೋಡ್ಕೊಳ್ಳೋದ್ ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕಿದ್ರಿ. ನೀವು ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ರೋಗಿ ಅಂತ ಅಸಹ್ಯ ಪಡೋದ್ ಬಿಟ್ಟು ನಮ್ಗೆ ಅಂತಿದ್ಯಲ್ಲೋ. ಚಪ್ಲಿನ ಬೀದಿಲ್ ಬಿಡೋದ್ ಬಿಟ್ಟು ಮನೇಲಿ ಇಟ್ಕೋತಾರ ಯಾರಾದ್ರೂ? ಹೇಗಿರ್ತೀಯೋ ಈ ಮನೇಲಿ? ಇವನ್ ಚಪ್ಲಿ ಅಲ್ಲ ಅತ್ತೆ, ಇವನ್ ನನ್ನವನು. ಇವನ್ ಇಲ್ಲೇ ಇರ್ತಾನೆ. ಇವನ್ ಜೊತೆ ನಿಮಗಿರಕ್ ಇಷ್ಟ ಇಲ್ದಿದ್ರೆ ಹೊರಟೋಗಿ. ಎಲ್ಲರ ಮನೆ ದೃಷ್ಟಿ ಬೊಂಬೆ ಹೊರಗಡೆ ಇರತ್ತೆ. ನಮ್ ಮನೆ ದರಿದ್ರ ನೋಡು, ಮನೆ ಒಳಗಡೆ ಇದೆ. ಏನ್ ಮಾಡೋದು? ದಾರಿಲ್ ಹೋಗೋ ದರಿದ್ರನ ತಂದು ಮನೇಲಿ ಇಟ್ಕೊಂಡಿದ್ದಾನೆ ನಿಮ್ ಭಾವ. ಕಾಲಿಗೆ ಹಾಕ್ಬೇಕಾಗಿದ್ದ ಚಪ್ಲಿನ ತಲೆ ಮೇಲೆ ಇಟ್ಕೊಂಡು ತಿರುಗ್ತಿದ್ದಾನೆ. ಬಂಗಾರದ ಸಿಂಹಾಸನದ ಮೇಲೆ ನಾಯಿ ಕೂತ ಆಗಿದೆ. ಇವನು ನೋಡಿದ್ರೇನೆ ಮೈಯೆಲ್ಲ ಉರಿತಿದೆ ಮಮ್ಮಿ. ಕತ್ ಹಿಡಿದು ಹೊರಗೆ ಹಾಕೋಣ ಅಂದ್ರೆ ಇವನ್ನ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನೀನ್ ಬಾವನ್ ಹತ್ರ ಬ್ಯಾಡ್ ಆಗೋದ್ ಬಿಟ್ರೆ ಇವನ್ನ ಕಳ್ಸಿ ಯೂಸ್ ಇಲ್ವೇ? ಆದ್ರೂ ಈ ಸಂಭ್ರಮ ಎಷ್ಟ್ ದಿನ ಬಿಡು. ನೀವ್ ನೋಡ್ತಾ ಇದ್ರೆ ಇವತ್ತೋ ನಾಳೆನೋ ಅನ್ನಿಸ್ತಾ ಇದೆ. ಕರೆಕ್ಟೇ ಮಮ್ಮಿ, ನಾವ್ ಕಳ್ಸಿದ್ರೆ ಮನೆ ಹೊರಗಿರ್ತಾನೆ. ಅದೇ 2 ದಿನ ಆದ್ರೆ ಒಂದೇ ಸಲ ಯಮಾನೆ ಬಂದು ಇವನನ್ನೇ ಕರ್ಕೊಂಡು ಹೋಗ್ತಾನೆ. ಪ್ಲೀಸ್ ಕಮ್ ಡಾಕ್ಟರ್. ಇವತ್ತಿವ್ನು ನೋಡಿ ಡಾಕ್ಟರ್, ದೇವತೆನ ಪೂಜಿಸೋದ್ರಿಂದ ಗುಡಿ ಬಾಗ್ಲು ತೆಗೆಯೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಐ ಡೋಂಟ್ ಕೇರ್. ಅಂತ ಒಳ್ಳೇದ್ ನನಗೆ ಬೇಕಾಗಿಲ್ಲ. ಈ ಭೋಜ ನನಗೆ ಎಷ್ಟೋ ಹೆಲ್ಪ್ ಮಾಡಿದಾನೆ. ನನಗೆ ಇವನೇ ದೇವರು. ಇವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ಇವನನ್ನ ಕಾಪಾಡ್ತೀನಿ. ಹೆದರುಬೇಡ ಭೋಜ, ನಿನ್ಗೇನಾಗಲ್ಲ.
ಇನ್ನೇನೂ ಆಗಲ್ಲ. ನಿನಗಿಂತ ನಾನಿದ್ದೀನಿ. ನಿನ್ ನಮ್ಮವನು. ನಿನ್ನನ್ನು ಯಾರು ಏನೂ ಮಾಡಕ್ಕಾಗಲ್ಲ. ಕೊನೆಗ ದೇವತೆ ಕೂಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.